ಭವತಿ ಯದನುಭಾವಾದೆಡಮೋಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನತೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾನು ಅಘೋರ ಭೈರವಿ ನಿಮ್ಮೊಂದಿಗೆ. ಭಗವಾನ್ ಶ್ರೀ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರ ಸಾರಾಮೃತಂ. ಬ್ರಹ್ಮಸೂತ್ರದಲ್ಲಿ ಸ್ವರ ಅಕ್ಷರಗಳಿಂದ ಪ್ರಾರಂಭವಾಗುವ ಸೂತ್ರಗಳ ಸಂಖ್ಯೆ ವಿಶ್ಲೇಷಣೆ ಮಾಡೋಣ. ಬ್ರಹ್ಮಸೂತ್ರದಲ್ಲಿ ಅಕಾರದಿಂದ ಪ್ರಾರಂಭವಾಗುವ ಸೂತ್ರಗಳು ಎಷ್ಟಿವೆ? ಶತೋತ್ತರ ಚತುರ್ಥ ಭಾಗ್ ಅ ಸಪ್ತವಿಂಶತಿಸ್ತಾರ. ತಾರಾ ಎಂದರೆ ನಕ್ಷತ್ರಗಳು. ಇಲ್ಲಿ ತಾರಾ ಎಂಬುದು ಪುಲ್ಲಿಂಗ ಶಬ್ದವಾಗಿದೆ. ಭಗವದ್ಗೀತೆಯಲ್ಲಿ ಯಶ್ಚಂದ್ರಮಸಿ ಯಶ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅಂದರೆ ತಾರೆಗಳಿಗೆ ಪತಿ ಚಂದ್ರ, ಚಂದ್ರನಿಗೂ ಪತಿ ಶ್ರೀರಾಮಚಂದ್ರ, ಚಂದ್ರನಿಗೂ ಪತಿ ಶ್ರೀರಾಮಚಂದ್ರ. ನನಗೆ ತಿಳಿದ ಹಾಗೆ ಆಚಾರ್ಯತ್ರಯರಲ್ಲಾಗಲಿ ಟೀಕಾ ಟಿಪ್ಪಣಿಕಾರರಲ್ಲಾಗಲಿ ಇಲ್ಲಿಯವರೆಗೆ ಈ ರೀತಿಯ ಚಿಂತನೆಯನ್ನು ಯಾರೂ ಮಾಡಿದ ಹಾಗೆ ನನಗೆ ಕಾಣೋದಿಲ್ಲ. ಅ ಇತಿ ಬ್ರಹ್ಮ ಅಕ್ಷರಾದ್ಯ ಶತೋತ್ತರ ಚತುರ್ಥ ಭಾಗ್. ಅಂದರೆ ಅಕಾರದಿಂದ ಪ್ರಾರಂಭವಾಗುವ ಸೂತ್ರಗಳು 104 ಇವೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಮುಂತಾದ ಸೂತ್ರಗಳು. ಆ ಸಪ್ತವಿಂಶತಿಸ್ತಾರ ಅಂದರೆ ಆಕಾರದಿಂದ ಪ್ರಾರಂಭವಾಗುವ ಸೂತ್ರಗಳು 27 ಇವೆ. ಓಂ ಆಕಾಶಸ್ಥಲ್ಲಿಂಗಾತ್ ಓಂ ಇತ್ಯಾದಿ ಸೂತ್ರಗಳು. ಈ ಷಟ್ ಅಂದರೆ ಇಕಾರದಿಂದ ಪ್ರಾರಂಭವಾಗುವ ಸೂತ್ರಗಳು 6 ಇವೆ. ಓಂ ಯದಾ ಮನನಾತ್ ಓಂ ಏನಲ್ಲಿ ಓಂ ಯದಾ ಮನನಾತ್ ಓಂ ಮುಂತಾದ ಸೂತ್ರಗಳು. ಈ ದ್ವೇ ಅಂದರೆ ಈಕಾರದಿಂದ ಪ್ರಾರಂಭವಾಗುವ ಸೂತ್ರಗಳು 2 ಇವೆ. ಓಂ ಈಕ್ಷತೇರ್ನಾ ಶಬ್ದಂ ಓಂ ಇತ್ಯಾದಿ ಸೂತ್ರಗಳು. ಈ ಚಿಂತನೆಗಳೇ ನಮಗೆ ಗತಿದಾಯಕ ಅಲ್ವಾ? ಉ ದ್ವಾವಿಂಶತಿಶ್ಚೈವ ಉಕಾರದಿಂದ ಪ್ರಾರಂಭವಾಗುವ ಸೂತ್ರಗಳು 22 ಇವೆ. ಓಂ ಉಪಮರ್ಧಂಚ ಓಂ ಎಂಬ ಸೂತ್ರಗಳು. ಇನ್ನು ಊ ಅಂದರೆ ಊಕಾರದಿಂದ ಪ್ರಾರಂಭವಾಗುವ ಸೂತ್ರವು ಒಂದೇ. ಓಂ ಊರ್ಧ್ವರೇತಸ್ಸುಚ ಶಬ್ದೇಹಿ ಓಂ ಎಂಬ ಸೂತ್ರಗಳು. ಅಷ್ಟ ಏ ಅಂದರೆ ಏಕಾರದಿಂದ ಪ್ರಾರಂಭವಾಗುವ 8 ಸೂತ್ರಗಳು ಇವೆ. ಓಂ ಏತೇನ ಯೋಗಃ ಪ್ರತ್ಯುಕ್ತಃ ಓಂ ಇತ್ಯಾದಿ ಸೂತ್ರಗಳು. ಏಕಮೇವ ಐ ಐಕಾರದಿಂದ ಪ್ರಾರಂಭವಾಗುವ ಸೂತ್ರ ಒಂದು ಇದೆ. ಯಾವುದದು? ಓಂ ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಓಂ. ಓಂ ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್ ಓಂ ಎಂಬ ಸೂತ್ರ. ಕಪಂಚ ಕಕಾರದಿಂದ ಪ್ರಾರಂಭವಾಗುವ 5 ಸೂತ್ರಗಳು ಇವೆ. ಯಾವುದದು? ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ. ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ ಎಂಬ ಸೂತ್ರಗಳು. ಕಾಚ ಅಷ್ಠೈವ ಕಾಚ ಅಷ್ಠೈವ ಅಂದರೆ ಕಾಯಿಂದ ಪ್ರಾರಂಭವಾಗುವ 8 ಸೂತ್ರಗಳು ಇವೆ. ಯಾವುದದು? ಓಂ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೆ ಓಂ. ಓಂ ಕಾರಣತ್ವೇನ ಚ ಆಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೆ ಓಂ ಇತ್ಯಾದಿ ಸೂತ್ರಗಳು. ಕೃ ಚತ್ವಾರಿ ಚ ಕೃ ಇಂದ ಪ್ರಾರಂಭವಾಗುವ 4 ಸೂತ್ರಗಳು ಇವೆ.
ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧ ಅವೈಯರ್ತ್ಯಾದಿಭ್ಯ ಇತ್ಯಾದಿ ಸೂತ್ರಗಳು. ಇನ್ನು ಗತ್ರಯಂ ಗಕಾರದಿಂದ ಪ್ರಾರಂಭವಾಗುವ 3 ಸೂತ್ರಗಳು ಇವೆ. ಯಾವುದದು? ಓಂ ಗತಿ ಸಾಮಾನ್ಯಾತ್ ಓಂ, ಓಂ ಗತಿ ಸಾಮಾನ್ಯಾತ್ ಓಂ. ಇವೇ ಮೊದಲಾದ 3 ಸೂತ್ರಗಳು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಉಳಿದ ಸೂತ್ರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಚಿಂತಿಸೋಣವಂತೆ. ಮತ್ತೆ ಸಿಗೋಣ. ಜೈ ಶ್ರೀ ಮಹಾಕಾಲ್. ವಿಶ್ವಮಾತಾ ಗೋಮಾ.